ಎಸ್ ನಮಸ್ಕಾರ. ನಾನು ಯಾವಾಗ ಬಂದು ನಿನ್ ಮನೆ ಮೇಲೆ ದಾಳಿ ಮಾಡಿದೆ? ಯಾರೋ ಒಳಗಡೆ ಬಿಟ್ಟಿತ್ತು. ಒಂದ್ ನಿಮಿಷ, ಉಳಿದನ್ನ ಪೊಲೀಸ್ ಬಂದು ಮಾತಾಡ್ತಾರೆ. ಮಾಡೋ ಏನೋ ತಿಳ್ಕೊಂಡಿದ್ದೀರಾ ನೀನು ಮತ್ತೆ ನಿನ್ ಹೆಂಡತಿ ನನಗೆ ಏನೋ ತಿಳ್ಕೊಂಡಿದ್ದೀರಾ ನೀವು? ನಿಮ್ ಮನೇನ ದಾಳಿ ಮಾಡಿದ್ದು ನಾನಾ? ಈಗ ತೋರಿಸ್ತೀನಿ ಲೈವ್ ಆಗಿ, ನೋಡು ಏನ್ ಮಾಡ್ತೀನಿ ಅಂತ. ಏನು ತಿಳ್ಕೊಂಡಿದ್ದೀರಾ ನನ್ನ ಬಗ್ಗೆ? ಏನ್ ತಿಳ್ಕೊಂಡಿದ್ದೀರಾ ನೀನು? ನೀನು ಸುಮ್ನೆ ಬಿಡಲ್ಲ ಕಣೋ, ನೀನು ಸಾಯಿಸ್ಬಿಡ್ತೀನಿ ಮಗನೇ. ಮುರಿಬೇಡ ಕಣೋ, ಎಲ್ಲ ಹಾಳು ಮಾಡ್ತೀನಿ. ಸುಳ್ಳು ನನ್ನ ಮೇಲೆ ಕೈ ಮಾಡ್ತೀಯ? ಹೋಗೋ ಮಗನ. ಏನ್ ತಿಳ್ಕೊಂಡಿದ್ಯಾ ನೀನು? ನೀನ್ ಆಟ ಆಡೋದಕ್ಕೆ ನಾನೇ ಸಿಕ್ಕಿದ್ದು. ಎಲ್ಲದಕ್ಕೂ ಕಾರಣ ನೀನೇ. ಮೊದಲು ನಿನ್ನನ್ನು ನಿನ್ನ ಕೊಲ್ದು ಬಿಡಲ್ಲ ಕಣೆ. ನನ್ ಜೀವನದಲ್ಲಿ ಆಟ ಆಡ್ತೀಯ ನೀನು? ನೀನು ಹೇಳ್ತೀನಿ, ಇಬ್ರು ಕೊಲ್ತೀನಿ ಕಣೋ. ನೋಡಿ ಮನೋಜ್, ಭಾವನಾ ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಆಚೆ ಬಂದಿದ್ದಾಳೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ವಿಷಯ ಏನಂದ್ರೆ, ಆ ಇಮ್ಯಾಜಿನರಿ ಕ್ಯಾರೆಕ್ಟರ್ ಆದಂತ ರಾಜನ್ನ ಭಾವನಾ ದೂಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾಳೆ. ಅದು ಅವಳ ಮನ್ಸಲ್ಲಿರೋದನ್ನ ನಿಮಗೆ ಹೇಳ್ತಾ ಇಲ್ಲ, ಅದಷ್ಟೇ ಮ್ಯಾಟ್ರು. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅವಳು ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾಳೆ. ಎಲ್ಲಿ ಕೈ ತೋರ್ಸು. ಅವಳು ನಿನ್ನ ಕೈನ ಕಚ್ಚಿದ್ರು ಅಂತ ಸೆಪ್ಟಿಕ್ ಏನಾಗಿಲ್ಲ. ಆದ್ರೆ ನಿಮ್ ವೈಫನ್ನ ನೀವು ಒಳ್ಳೆ ರೀತಿಲೇ ಟ್ರೀಟ್ ಮಾಡ್ತಾ ಇದ್ದೀರಾ. ಸದ್ಯ ಕೈಯಲ್ಲೇ ಮುಗ್ದೋಯ್ತು, ಒಂದ್ ವೇಳೆ ಚಾಕು ಏನಾದ್ರೂ ತಗೊಂಡ್ಬಿಟ್ಟಿದ್ರೆ? ಭಾವನಾಗೆ ಇನ್ನು ಮುಂದೆ ಒಳ್ಳೆ ರೀತಿಲೇ ಕೌನ್ಸಿಲ್ ಬೇಕಾಗತ್ತೆ. ಒಂದಂತೂ ಹೇಳ್ತೀನಿ, ಶಿ ವಿಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಆದ್ರೆ ಫರ್ದರ್ ಅಲ್ಲಿ ಅವಳಿಗೆ ಇದೇ ರೀತಿಯ ಭಯ ಮತ್ತೆ ಇನ್ಸೆಕ್ಯೂರಿಟಿ ಕಾಡೋ ಸಾಧ್ಯತೆಗಳಿರುತ್ತೆ. ಆದ್ರೆ ನೀವು ಅವಳ ಬಗ್ಗೆ ತೋರಿಸುವಂತ ಪ್ರೀತಿ, ನಿಮ್ಮಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗು, ಅದೆಲ್ಲ ಇದ್ರೇನೆ ನಿಮ್ಮ ಜೀವನ ಸುಖವಾಗಿರುತ್ತೆ. ನಿಮ್ಮ ಹೆಂಡತಿಗೆ ಅದರ ಅವಶ್ಯಕತೆ ಇದೆ. ನನಗೆ ಅರ್ಥ ಆಯ್ತು ಡಾಕ್ಟರ್. ಓಕೆ, ಗುಡ್, ಥ್ಯಾಂಕ್ ಯು. ಹಲೋ ಹಲೋ, ವಕೀಲ್ ಮನೋಜ್ ಅವರು ತಾನೆ? ಹೌದು. ನಾನು ಲಿಬಿ ಮಚ್ಚ. ಯಾರು? ರಾಜನ್ ಜೊತೆ ಇರ್ತೀನಲ್ಲ, ಲಿಬಿ. ಅವ್ರನ್ನ ನಾನು ಸ್ವಲ್ಪ ನೇರವಾಗಿ ನೋಡ್ಬೇಕಿತ್ತು. ನಾವೀಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಹೇಗಿದ್ದಾರೆ? ಏನಂತ ಹೇಳೋದು, ಗಾಯ ಆಗ್ದಿರೋ ಜಾಗ ಮೈಯಲ್ಲಿ ಇಲ್ವೇ ಇಲ್ಲ. ನಮಸ್ಕಾರ. ನಮಸ್ಕಾರ. ಅಯ್ಯೋ, ಯಾಕೆ ಹಿಂಗೆ? ಒಂದ್ ವಿಷಯ ಹೇಳೋದಿಕ್ಕೆ ಅವ್ರನ್ನ ಬರೋದಿಕ್ಕೆ ಹೇಳ್ದೆ. ನಿಮ್ಗೇನು ತೊಂದ್ರೆ ಇಲ್ಲ ತಾನೆ? ಸತ್ಯ ಹೇಳ್ಬೇಕು ಅಂದ್ರೆ ನಾನು ಬದಲಾಗೋದಿಕ್ಕೆ ಕಾರಣನೇ
ನಿಮ್ಮ ಹೆಂಡತಿ ಸರ್. ಆದರೆ ನನಗೆ ಅವರು ನಿಮ್ಮ ಹೆಂಡತಿ ಅನ್ನೋ ವಿಷಯ ಗೊತ್ತಿರಲಿಲ್ಲ ಸರ್. ಅವರನ್ನ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ಖುಷಿಯಾಗಿರ್ಬೇಕು ಅಂತ ನಾನು ಜೈಲಿಂದ ಬಂದೆ. ಅದು ನಡೆಯಲ್ಲ ಅಂತ ಗೊತ್ತಾದಾಗ ಕೋಪ ಬಂತು. ಆದರೆ ಅವಳು ಮಾನಸಿಕ ಅಸ್ವಸ್ಥೆ ಅಂತ ನನಗೆ ಈಗ ಗೊತ್ತಾಯ್ತು ಸರ್. ನನ್ನ ಕ್ಷಮಿಸ್ಬಿಡಿ ಸರ್. ನಾನು ಒಳ್ಳೆಯವನಾಗಿದ್ದು ವೇಸ್ಟ್ ಆಗಲಿಲ್ಲ ಅಲ್ವಾ ಸರ್? ಏನು ವೇಸ್ಟ್ ಆಗಿಲ್ಲ ರಜಾ. ಹೊಸದಾಗಿ ನಿನ್ನ ವಿರುದ್ಧ ಯಾವ ಕೇಸು ಹಾಕಿಲ್ಲ. ಮತ್ತೆ ಅದನ್ನ ನಾನು ಮಾಡಿದ್ದು ಅದನ್ನ ನಾನೇ ಸರಿ ಮಾಡ್ಕೋತೀನಿ. ಕೊಲೆ ಕೇಸಿಂದ ನಾನು ನಿನ್ನ ಹೊರಗಡೆ ತಂದ್ಬಿಡ್ತೀನಿ. ಒಂದು ಒಳ್ಳೆ ಜೀವನ ನಿನಗೆ ಸಿಗುತ್ತೆ. ಇವಾಗ ಬದಲಾಗಿದ್ದು ಅವಾಗ ಉಪಯೋಗ ಬರುತ್ತೆ. ಬರ್ತೀನಿ. ಸರಿ ಸರ್. ಸರಿ. ಸರ್, ಹಾ, ಒಂದ್ ವಿಷಯ ನಿಮ್ಮ ಹತ್ರ ಹೇಳಲೇಬೇಕು ನಾನು. ಆ ತರ ಹುಚ್ಚೂರ್ ಜೊತೆ ಸಂಸಾರ ಮಾಡ್ತಾರ ನೋಡಿದ್ರೆ ನಿಮ್ಗೆ 100 ಕೋಟಿ ಪುಣ್ಯ ಬರ್ಲಿ, ನಿಜವಾಗ್ಲು. ಎಷ್ಟು ದಿನ ಆಯ್ತು ನನ್ನ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಮಾಡಿ. ಇಲ್ಲಿವರೆಗೂ ಯಾವ್ದಾದ್ರು ಆಕ್ಷನ್ ತಗೊಂಡಿದ್ದೀರಾ? ನಾನು ಈ ರೀತಿ ವಾತಾವರಣನ ಎಲ್ಲೂ ನಾನು ನೋಡೇ ಇರಲಿಲ್ಲ. ಬಾತ್ರೂಮ್ ಲೈಟ್ ಫ್ಯೂಸ್ ಹೋಗಿ 3 ದಿನ ಆಯ್ತು. ಒಬ್ಬ ಎಲೆಕ್ಟ್ರಿಷಿಯನ್ ಕರ್ಕೊಂಡ್ ಬಂದಿಲ್ಲ. ತಿಂಗಳು ಮೇಂಟೆನೆನ್ಸ್ ಫೀಸ್ ಮಾತ್ರ ಸರಿಯಾಗಿ ಇಸ್ಕೊಳ್ತೀರಾ ಅಲ್ವಾ? ಐ ಕಾಂಟ್ ಟಾಲರೇಟ್ ದಿಸ್. ಅಪ್ಪ ಸಾಕಪ್ಪ, ಎಲ್ರು ಇವತ್ತು ಸಂಜೆ ಒಳಗಡೆ ಎಲೆಕ್ಟ್ರಿಷಿಯನ್ ಕರ್ಸಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಡಿಯಟ್. ಏನಾಯ್ತು? ಏನ್ ಹೇಳಿ ಸರ್, ಸಣ್ಣ ವಿಷಯ ಆದ್ರೂ ಸಾಕು ಬಾಯಿಗೆ ಬಂದಾಗ ಬೈತಿರ್ತಾರೆ. ಅವ್ರ ಹೆಂಡತಿ ಕರ್ಕೊಂಡು ಹೋಗಿದ್ದಕ್ಕೆ ಸುಮ್ಮನಾದ್ರು, ಇಲ್ಲಾಂದ್ರೆ ಇನ್ನೂ ಬೈಕೊಂಡೇ ನಿಲ್ತಾ ಇದ್ರು. ಮೇಡಮ್, ಇವಾಗ ಹೇಗಿದ್ದೀರಾ? ಹೇ, ಏನೂ ತೊಂದರೆ ಇಲ್ಲ. ಹಾ. ಮನೋಜ್, ನಾನು ಈಗಲೇ ಬರ್ತೀನಿ. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಹ್ಮ್. ಮಾಯಾ ಎಂದೆಂದಿಗೂ ನನ್ನ ಬೆಸ್ಟ್ ಫ್ರೆಂಡ್. ಫ್ಲಾಟ್ ಮೇಲಿಂದ ಯುವತಿಯ ಸಾವು. ಭಾವನಾ, ಮಾಯಾ, 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 ಪ್ರೀತಿಯ ಭಾವನಾ, ನಿನ್ನೆ ನನ್ನ ಗಂಡ ನನ್ನನ್ನು ನೋಡಕ್ ಬಂದಿದ್ರು. ನಾವು ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ. ಅವಾಗ್ಲೇನೆ ಅವ್ರಿಲ್ದಿರೋವಾಗ ನಾನೆಷ್ಟು ಒಂಟಿಯಾಗಿದ್ದೆ ಅಂತ ನನಗೆ ಅರ್ಥ ಆಯ್ತು. ಪ್ರೀತಿ, ಪ್ರೇಮ, ನೋಡ್ಕೊಳ್ಳೋದು, ಈ ತರ ಯಾವುದೇ ಒಂದು ಹೆಸರು ಹೇಳಿದ್ರು ಗಂಡ ಹೆಂಡತಿ ಮಧ್ಯ ಬಂಧ ಇದ್ದೇ ಇರುತ್ತೆ. ಅದನ್ನ ಲೇಟಾಗಿ ಅರ್ಥ ಮಾಡ್ಕೊಂಡೆ. ಅದೇ ತಪ್ಪನ್ನ ನೀನು ಮಾಡಬೇಡ. ಪ್ರೀತಿಯಿಂದ ನಿನ್ನ ಮಾಯಾ.
ಮಾಯಾ ಅವಳು ಹೋದ್ಲು. ಮಾಯಾ ಮಾತ್ರ ಅಲ್ಲ, ನಾವು ಜೀವನದಲ್ಲಿ ಕರೆದೇ ಬಂದ ಎಲ್ಲ ಅತಿಥಿಗಳು ಹೋದ್ರು. ಇನ್ಮೇಲೆ ನಾವಿಬ್ರು ಮಾತ್ರ. ನಾವು ಬಯಸಿ ಕರೆದೇನೆ ಇನ್ಮೇಲೆ ಒಬ್ಬ ಅತಿಥಿನೂ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಬಾಲ್ಕನಿ ಆ ಕಡೆ ಇರೋ ಫ್ಲೆಕ್ಸ್ ಬೋರ್ಡ್ ಅಲ್ಲಿ ಆಗಾಗ ಜಾಹೀರಾತನ್ನ ಬದಲಾಯಿಸ್ತಾನೆ ಇದ್ರು. ಕಲ್ಪನೆ ಜಗತ್ತಿನಿಂದ ನಿಜವಾದ ಜಗತ್ತಿಗೆ ಬಂತು ಭಾವನಾಳ ಜೀವನವು.